ಮಜ ಭಾರತ. ಹಸ್ತಿರೋ ಹುಲಿ ಮುಂದೆ ಹಸಿ ಮಾಂಸ ಇಟ್ರು ಅದ್ ತಿಂದೇ ಇರ್ಬೋದು, ಆದ್ರೆ ಬೇಕು ಅಂತ ಅನ್ನಿಸ್ದಾಗ ಗಂಡ ಸಿಗ್ಲಿಲ್ಲ ಅಂದ್ರೆ ಇರೋಕ್ಕಾಗಲ್ಲಪ್ಪ. ಅಪಾರ್ಥ ಮಾಡ್ಕೋಬೇಡಿ, ನೋಡ್ಬೇಕು ಅಂತ ಅನ್ನಿಸ್ದಾಗ ಗಂಡ ಸಿಗ್ಲಿಲ್ಲ ಅಂದ್ರೆ ಇರೋಕ್ಕಾಗಲ್ಲ ಅಂತಂದೆ. ನಿಮ್ಗೊಂದು ವಿಷಯ ಗೊತ್ತಾ, ನನ್ ಗಂಡ ನನ್ ಮೊಬೈಲ್ ತರಾನೇ ಯಾವಾಗ್ಲೂ ನನ್ ಜೊತೆಗೇ ಇರ್ಬೇಕು. ಎಲ್ಲಿದ್ದೀರಿ? ನಿಮ್ಮನ್ನ ನೋಡ್ದೆ ಇರೋಕ್ಕಾಗ್ತಿಲ್ಲಪ್ಪ, ಬನ್ನಿಪ್ಪ ಪ್ಲೀಸ್. ಕೃಷ್ಣ ನೀನು ಬೇಗ ಬಂದು ಸ್ವರ್ಗ ದಾರಿ ತೋರಿಸು, ಕೃಷ್ಣ ನೀನು ಬೇಗ ಬಂದು ಸ್ವರ್ಗ ದಾರಿ ತೋರಿಸು, ತೋರಿಸು ತೋರಿಸು. ನಾನ್ ಕರ್ದಿದ್ ಯಾರನ್ನ? ನಿಮ್ ಗಂಡನ್ನ. ನೀ ನನ್ ಗಂಡನಾ? ಅಲ್ಲ. ನಾನ್ ನನ್ ಗಂಡನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನೀನ್ ಬಂದ್ರೆ ನೋಡೋರು ತಪ್ಪು ತಿಳ್ಕೊಳ್ವಿಲ್ಲ ನಾಯಿ. ಯಾಕೆ ತಿಳ್ಕೊತಾರೆ ಬಿಡಿ ಮೇಡಮ್, ನಿಮ್ ಗಂಡನಿಗಿಂತ ಸುಂದರ, ಅತಿ ಸುಂದರ ಅನ್ಕೋತಾರೆ. ಅಲ್ಲ ನಮ್ ತೆರಿಗಳಿಗೆ ಏನ್ ಬುದ್ಧಿ ಇಲ್ವಾ? ಈ ಟೂ ವೀಲರ್ಗೂ ಈ ಟಿಪ್ಪರ್ ಲಾರಿಗೂ ಮ್ಯಾಚ್ ಆಗಲ್ಲ ಅಂತ ಗೊತ್ತಾಗಲ್ವಾ? ಹಲೋ, ನೀವು ಓಕೆ ಅಂದ್ರು ನಿಮ್ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕಲ್ಲ. ಅಲ್ಲ ಈ ಸುಡುಗಾಡು ಮನೆಯಲ್ಲಿ ನನ್ನ ಸಾಮಾನು ಇಟ್ಟಿರ್ತಾವ, ಸಾಮಾನು ಕಾಣಲ್ವಲ್ಲ? ಏನ? ಅಡಿಗೆ ಸಾಮಾನು, ನೀರಿಗೆ ಇದ್ದಿರ್ತಾವ, ಸಾಸಿವೆ ಇರುತ್ತೋ ಸಿಗರೇಟ್ ಇರುತ್ತೆ. ಆ ವಿಷಯ ಬಿಟ್ಟಾಕೋ, ಇವತ್ತೇನು ಸ್ಪೆಷಲ್ ಡೇ, ಸ್ಪೆಷಲ್ ಆಗಿ ಅಡ್ಗೆ ಮಾಡು ಅಂತ ಹೇಳಿದ್ದೆ, ಏನೇನ್ ಮಾಡ್ತಿದ್ಯಾ? ನಾನು ಮಾಡೋದೆಲ್ಲ ಸ್ಪೆಷಲ್, ಇವತ್ತೇನು ಸ್ಪೆಷಲ್ ಡೇ ಅದ ಹೇಳಿ. ಇವತ್ತು ನಮ್ಮ ಮಾವನ 6 ಕೋಟಿ ಆಸ್ತಿ ನನ್ ಗಂಡನ ಹೆಸರು ಟ್ರಾನ್ಸ್ಫರ್ ಆಗ್ತಿದೆ ಕಣೋ. ಇನ್ಮೇಲಿಂದ ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ, ಕೋಟಿಗೊಬ್ಬ ಕೋಟ್ಯಾಧಿಪತಿ. ಈ ದರಿದ್ರ ದುಡ್ಡು ಬಂದ್ರೆ ಹೆಂಗೆಲ್ಲ ಆಡ್ತಾರೆ ನೋಡ್ರಿ ಜನಗಳು. ಮೂಳೆ ಸಿಗ್ದಿರೋ ನಾಯಿ ನಾನ್ ನಾನ್ ವೆಜ್ ತಿನ್ನಲ್ಲ ಶ್ರಾವಣ ಅಂತಿತ್ತಂತೆ. ಅದ್ಯಾರು ಅರ್ಧ ರಾತ್ರಿ ಐಶ್ವರ್ಯ ಬಂದ್ರೆ ಹಿಡ್ಕಂದ್ರಂತೆ ಪಡೇನ. ಮೇಡಮ್ ಮಾರ್ಕೆಟ್ಗೆ ಹೋಗಿದ್ದು ಬರ್ತೀನಿ, ಹೊಸಿ ಮನೆ ತಾವು ಜೋಪಾನ ಹೋಗಿ ನಿಂತೀರಿ ಆಯ್ತಾ? ಯಾರಾದ್ರೂ ಬಂದು ಕಿರುಕುಳ ಕೊಟ್ರೆ ಲಬ 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 ಅಂತ ಬಂದು ಬೀದಿಲ್ ಬಾಯಿ ಬಡ್ಕೊಳ್ಳಿ. ಯಾಕೆಂದ್ರೆ ಇದು ಸಿಟಿ, ಒಳಗ್ ಬಂದು ಯಾರು ಕಾಪಾಡಲ್ಲ. ಈ ಹೊಟ್ಟೆ ಕಿಚ್ಚಿನ ನಾಯಿನರಿಗಳಿಗೆಲ್ಲ ನಮ್ಮನ್ ಕಂಡ್ರೆ ಹೊಟ್ಟೆ ಉರಿ, ಯಾಕಂದ್ರೆ ನಾವು ಚೆನ್ನಾಗಿದ್ದೀವಲ್ಲ ಅಂತ. ಏನಿದೆ, ಇವತ್ತು ನಮ್ಮ ಮಾವನ 6 ಕೋಟಿ ಆಸ್ತಿ ನನ್ನ ಗಂಡನ ಹೆಸರು ಟ್ರಾನ್ಸ್ಫರ್ ಆಗ್ತಿದೆ. ಇನ್ಮೇಲಿಂದ ನನ್ನ ಗಂಡ ಕೋಟ್ಯಾಧಿಪತಿ. ಅಯ್ಯೋ, ನನ್ನ ಗಂಡ ಕೋಟ್ಯಾಧಿಪತಿ ಆದ್ರೆ ನಾನ್ ಯಾಕೆ ಖುಷಿ ಪಡ್ಬೇಕು? ಗಂಡನೇ ದೇವ್ರು, ಅವನೇ ಸರ್ವಸ್ವ ಅಂತ ಅದೇ ಸೇಮ್ ಓಲ್ಡ್ ಡೈಲಾಗ್ ಹೊಡಿಯೋ ಹೆಣ್ಣು ನಾನಲ್ಲ. ನನ್ನ ಗಂಡ ಸತ್ಮೇಲೆ ಅವನ್ ಇಡೀ ಆಸ್ತಿ ನನ್ನದಾಗತ್ತೆ. ಅದಕ್ಕೋಸ್ಕರನೇ ಅವನ್ನ ಈ ಲೋಕದಿಂದ ಪರಲೋಕಕ್ಕೆ ಕಳ್ಸಕ್ಕೆ ಸುಪಾರಿ ಕೊಟ್ಟು ಬಂದಿದ್ದೀನಿ. ಅದಕ್ಕೆ ಈ ಸೆಲೆಬ್ರೇಷನ್. ಹಲೋ ಮೇಡಮ್, ನೀವ್ ಹೇಳ್ದಾಗೆ ಸುಪಾರಿ ಕಿಲ್ಲರ್ನ ಅರೇಂಜ್ ಮಾಡಿದೀವಿ. ಅವನು ಯಾವಾಗ ಬರ್ತಾನೆ, ಎಲ್ಲಿ ಬರ್ತಾನೆ, ಹೇಗ್ ಬರ್ತಾನೆ ಯಾರಿಗೂ ಗೊತ್ತಿಲ್ಲ. ನಿಮ್ ಗಂಡ ತಿನ್ನೋ ತಿಂಡಿಲಿ, ಕುಡಿಯೋ ಜ್ಯೂಸ್ ನಲ್ಲಿ ವಿಷ ಹಾಕಿ ಕೊಲೆ ಮಾಡ್ಬೋದು. ಏನಿವೆ ಮೇಡಮ್, ಸುಪಾರಿ ಕೊಟ್ಟಿದ್ಕೆ ಥ್ಯಾಂಕ್ ಯು ಸೋ ಮಚ್. ವಾವ್, ಇಷ್ಟು ದಿನ ಕಾದಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು. ಏನೇ ಮೇಘನಾ, ಇವತ್ತು ಇಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆಯಾ? ಸಾಯೋ ಟೈಮ್ ಹತ್ರ ಬಂದಾಗ ಮರ್ಚುರಿನೂ ಮಸಾಜ್ ಪಾರ್ಲರ್ ತರ ಕಾಣತ್ತಂತೆ. ಏನಂದೆ? ಥ್ಯಾಂಕ್ ಯು ರೀ. ಮೇಘನಾ, ನಂಗೆ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಕಣೆ. ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಹೌದು ರೀ, ನಿಮ್ಮಂತ ಗಂಡನ್ ಪಡೆದಿದ್ದು ನಾನು 7 ಜನ್ಮದ ಪುಣ್ಯ ರೀ. ನಿನ್ನಂತ ಹೆಂಡತಿ ಪಡೆದಿದ್ದು 7 ಅಲ್ಲ ಕಣೆ, 7 49 ಜನ್ಮದ ಪುಣ್ಯ. ಇನ್ನೊಂದ್ ಸೇರ್ಸಿದ್ರೆ ಹಾಫ್ ಸೆಂಚುರಿ ಆಗತ್ತೆ ರೀ. ಮಾಡೋಣ ಬಾ, ಹಾಫ್ ಸೆಂಚುರಿ ಮಾಡೋಣ ಬಾರೆ. ಚಿನ್ನ, ಈ ಖುಷಿನ ಸೆಲೆಬ್ರೇಟ್ ಮಾಡ್ಬೇಕು ಕಣೆ, ಸೆಲೆಬ್ರೇಟ್ ಮಾಡ್ಬೇಕು. ಏನೇ ನೀನ್ ದುಡ್ಡು ಎಲ್ಲಿ ಬೇಕಾ ಚೆಲ್ ಬಿಡ್ತೀಯಲ್ಲ, ದುಡ್ಡಿನ ಬೆಲೆನೇ ಗೊತ್ತಿಲ್ವಲ್ಲೇ ನಿಂಗೆ. ಬಾಬಾ ಚಿನ್ನ ತಗೋ. ಹ್ಯಾಪಿ ಪ್ರೀತಿಯಿಂದ ಕಟ್ ಮಾಡಿಸಿ. ಪ್ರೀತಿಯಿಂದ ಮಂಜು. ಚಿನ್ನ ಬಾಯ್ ಆ ಮಾಡು.
ಗಂಡ ತಿನ್ನೋ ತಿಂಡಿಲಿ ವಿಷ ಹಾಕಿ ಕೊಲೆ ಮಾಡ್ಬೋದು. ವಾಟ್ ಇಸ್ ದಿಸ್ ಮೇಘನಾ? ಅದು ರೀ ಈ ಸಂತೋಷಕ್ಕೆ ಕಾರಣ ನೀವು. ಮೊದಲು ನೀವು ಕೇಕ್ ತಿನ್ನಿ. ಬನ್ನಿ ತಿನ್ನಿ. ಎಂತ ಹೇಳ್ತೀನಿ ನೀನು? ನನ್ನ ಸಂತೋಷನ ನಿನ್ನ ಸಂತೋಷ ಅಂತ ಸೆಲೆಬ್ರೇಟ್ ಮಾಡ್ತೀಯಲ್ಲೇ. ನಿನ್ನಂತ ಹೆಂಡತಿ ಪಡೆದಿದ್ದಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಕಣೆ. ರೀ ಒಂದ್ ನಿಮಿಷ ಬರ್ತೀನಿ. ಓಕೆ ಮೇಘನಾ, ರೀ ನೀನೇ ಕರಿತೀಯೋ ನಾನೋ ಬರ್ಲೋ? ಲೇ ಜಕ್ಕ, ಲೇ ಎಮ್ಮಿ ಕೊಡ ಹತ್ರು ನಿನ್ ಜೊತೆ ಡ್ಯಾನ್ಸ್ ಮಾಡಲ್ಲ ಇನ್ಮೇಲೆ. ಅಂಡರ್ ಎಸ್ಟಿಮೇಟ್ ಮಾಡ್ತೇನೆ ನನ್ನ ಡ್ಯಾನ್ಸ್ನ. ಶಿವ, ಏ ಶಿವ, ಏನಾಯ್ತಾ? ಏ ಒಡೆ ಕಳ್ಕೊಂಡಿರೋ ಕಾಗೆ ತರ ಕೂತವನೆ, ಏನಾಯ್ತಪ್ಪ? ಹೆಣ್ಣು ಮಕ್ಕಳು ಡೀಸೆಂಟ್ ಆಗಿ ಬಾಗ್ಲು ಹಾಕೊಂಡು ಬಾತ್ರೂಮ್ ಒಳಗೆ ಎಳ್ಬೇಕು, ಹೊರಗೆ ಪಬ್ಲಿಕ್ ಹತ್ಕೊಂಡು ಮರ್ಯಾದೆ ಕಳಿಬಾರ್ದು. ಏನಾಯ್ತು ಅಂತ ಹೇಳು ಶಿವ, ಏನಾಯ್ತು ಹೇಳೋ? ಈಗ ಯಾವ ಮಾಸ? ಶ್ರಾವಣ ಅಲ್ವಾ? ನಮ್ಮನೆ ನಾಯಿ ಟಾಮಿ ಪಕ್ಕದ ಮನೆ ರೋಜಿ ನೋಡಕ್ಕೆ ಟಣಕ್ಕಂತ ಹಾರ್ಕೊಂಡು ಹೋಗುತ್ತೆ. ಅಷ್ಟೇ ಯಾಕೆ ನಮ್ಮನೆ ಗಾರ್ಡನ್ ನಲ್ಲಿರೋ ಲವ್ ಬರ್ಡ್ಸು ಕುಚ್ 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 ಕುಚು ಅಂತ ಮಾತಾಡ್ಕೊಂಡು ಹೋಗುತ್ತೆ. ಹೋಗ್ಲೇ ಪ್ರಪಂಚದಲ್ಲಿರೋ ನಾಯಿ, ನರಿ, ಸೊಳ್ಳೆ ಎಲ್ಲದಕ್ಕೂ ಜೋಡಿ ಇದೆ. ನನಗೆ ಯಾಕೋ ಜೋಡಿ ಇಲ್ಲ. ನನಗೇನು ಕದರ್ ಇಲ್ವಾ? ಇದೆ. ಸ್ಟೈಲ್ ಇಲ್ವಾ? ಫೇಸ್ ಇಲ್ವಾ? ಎಕ್ಸ್ಟ್ರಾಡಿನರಿ ಆಗಿಲ್ವಾ? ಇದೆ. ಅದಕ್ಕೆ ಯಾವ ಹುಡುಗಿಯರು ಬೀಳ್ತಾ ಇಲ್ಲ ಕಣೋ ನನಗೆ. ನೀನು ಯಾರನ್ನಾದ್ರೂ ಲವ್ ಮಾಡ್ಬೇಕು. ಅದೇ ನಾನು ಲವ್ ಮಾಡೋಣ ಅಂತ ಹೋಗ್ತೀನಿ, ಹುಡುಗಿಯರು ಹೆದ್ರಿ ಓಡೋಗ್ತಾರೆ. ನೀನಲ್ಲೇ ತಪ್ಪು ತಿಳ್ಕೊಂಡಿರೋದು. ನೋಡ, ಯಾರಿಗೂ ಗೊತ್ತಿಲ್ದಾರ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳು. ಹಾಲು ಯಾವತ್ತೂ ಅದಾಗದೆ ಮೊಸರಾಗಲ್ಲ, ನಾವೇ ಹೆಪ್ಪಾಕ್ಬೇಕು. ನೀನು ಲವ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಏನ್ ಹೆಪ್ಪ ಹಾಕಿದ್ರು ಹುಡುಗಿಯರ್ ನನ್ನ ಹತ್ರ ಬರೋಂಗಿಲ್ಲ. ಈಗ ಒಂದು ಒಳ್ಳೆ ಫಿಗರ್ ಬರ್ತೈತೆ ನೋಡು, ಹೆಂಗಾರ ಮಾಡು, ಟ್ರೈ ಮಾಡು. ಕಚ್ಕೊಂತದೆ, ಬಿಡ್ಬೇಡ. ಶಾಕಿನಿ, ರಂಗಿನಿ, ಘನ 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 ರುದ್ರಿಣಿ, ಮೋಹಿನಿ, ಮಿಂಗಿನಿ, ಮನಮೋಹನಾಯಿನಿ. ಟ್ರೈ ಮಾಡು. I love you. 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 ಹೇಳಿಲ್ವಾ ಯಾವ ಹುಡುಗಿಯರು ನನ್ನ ಹತ್ರ ಬರೋಲ್ಲ ಅಂತ? ಕೇಳಿದೆ ನೀನು ಕೇಳಿದ್ಯಾ? ನೀನ್ ಕಿಸ್ ಕೊಟ್ಟಿದ್ ಫೋರ್ಸ್ಗೆ ಉದುರಿಸ್ಕೊಂಡು ಹೋಗ್ಬಿಟ್ಲು ವಾಲೆನ. ಲೇ, ಯಾವನಾರು ಈ ತರ ಪ್ರಪೋಸ್ ಮಾಡ್ತೇನೆ ನೋಡು. ನನಗೆ ಪ್ರಪೋಸ್ ಮಾಡಕ್ ಬರೋದೇ ಹಿಂಗೆ. ಕೂತ್ಕೊಳ್ಳ. ನೋಡ, ನಾನು ಹೇಳೋದನ್ನ ನೀಟಾಗಿ ಗಮನ ಇಟ್ಟು ಕೇಳು. ನೋಡ, ನಿಂಗೊಂದು ವಿಷಯ ಹೇಳ್ತೀನಿ ಕೇಳು. ಛೇ ನನಗೆ ಯಾವ ಹುಡುಗಿಯರು ಇಷ್ಟ ಇಲ್ಲ. ನಾನು ಹೇಳೋದನ್ನ ಕೇಳ. ಯಾವತ್ತು ಫಸ್ಟ್ ನಾವು ಹುಡುಗಿಯರ್ ಗಮನ ಸೆಳಿಬೇಕು. ಅವ್ರು ನಮ್ಮನ್ನ ನೋಡ್ತಾ ಇದಾರೆ ಅಂತ ಗೊತ್ತಾದ ತಕ್ಷಣ ನಾವು ಅವ್ರನ್ನ ಪ್ರಪೋಸ್ ಮಾಡೋದಕ್ಕೆ ಶುರು ಮಾಡ್ಬೇಕು. ಗೊತ್ತಾಯ್ತು. ಹುಡುಗಿಯವರು ಮೊದಲಾಗಿ ನಮ್ ಕಡೆ ನೋಡೋಂಗ್ ಮಾಡ್ಬೇಕು, ಆಮೇಲೆ ಪ್ರಪೋಸಲ್ ಮಾಡ್ಬೇಕು. ಅವ್ರು ನಿನ್ನ ಗಮನ ಸೆಳೆದು ಅವ್ರು ನಿನ್ನ ನೋಡ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ಹಂಗ ಮಾಡ್ಬೇಕಾ? ಮಾಡ್ತೀನಿ. ಓ, ಏನಕ್ಕೊಂದು ಮೊದಲನೇ ಕ್ಲಾಸ್ಗೆ ಇಷ್ಟೊಂದು ಪಿಕಪ್ ಆಗ್ಬಿಟ್ಟಲ್ಲ. ಮಾಡ್ತೀನಿ. ಇಲ್ಲೊಂದು ಯಾವ್ದೋ ಫಿಗರ್ ಪತ್ತ ಇಟ್ಕೊಳ್ಳೋ. ಬರ್ಲಿ ನೋಡೋ, ಮಿಸ್ ಮಾಡ್ಕೋಬೇಡ. ನಾನು ಹೇಳಿದ್ದನ್ನ ಫಾಲೋ ಮಾಡು. ಅವ್ರು ಕಚ್ಕೊಂತಾಳೆ. ಮಾಡ್ತೀನಿ. ನೀನು ಹೆಣ ಎತ್ತಿ ಹೆಣ್ಮಕ್ಳು ಕೊಂಡು ಹೋಗಿ ಮೈ ಮೇಲೆ ಬರ್ತೀಯಲ್ಲ, ಭಾಡ್ಯ ಹೆಣ್ಮಕ್ಳು ಕೊಂಡೇ ಇಲ್ಲ ನೀನು. ನಾ ಹೇಳಿಲ್ವಾ ಯಾವ ಹುಡುಗಿನೂ ನನ್ನ ಹತ್ರ ಬರಲ್ಲ, ಲವ್ ಮಾಡಲ್ಲ ಅಂತ ನನ್ನ ಮಾತೆಲ್ಲಿ ಕೇಳಿದೆ. ನನ್ನ ಮಗನಲ್ಲಿ
ನಾಯಿ ಮೂಳಕ್ ಬಾಯಿ ಆಗ್ತೀಯಲ್ಲೋ ಕಚಡ ನನ್ನ ಮಗನೇ ಗ್ಯಾರಂಟಿ ನಮ್ಗೆ ಏರೋಪ್ಲೇನ್ ಹತ್ತಿಸ್ತೀಯ ಕಣೋ. ನನ್ನ ಕೈಲಿ ಇದಾಗಲ್ಲ, ನಾನು ಇನ್ನೊಂದ್ಸರಿ ಟ್ರೈ ಮಾಡ್ಬಿಡ್ತೀನಿ. ಅಪ್ಪ ದೇವ್ರು ಬೈ, ನೀನ್ ಟ್ರೈ ಮಾಡ್ಬೇಡ. ಈಗ ಯಾವ್ದಾರ ಒಂದು ಒಳ್ಳೆ ಫಿಗರ್ ಬರ್ಲಿ, ನಾನ್ ಟ್ರೈ ಮಾಡ್ತೀನಿ. ಆಮೇಲೆ ಅದನ್ನ ನೋಡಿ ನೀನು ಮತ್ತೆ ಪ್ರಪೋಸ್ ಮಾಡ್ಬೇಕು. Yes. ಓಕೆ ಓಕೆ. ಯಾವ್ದಾರ ಒಂದು ಫಿಗರ್ ಬರ್ಲಿ. ಅರಿಯುವ ಮುನ್ನವೇ ಕೆರೆಯುವ ಮುನ್ನವೇ ಮುಚ್ಕೊಂಡ್ ಕೂತ್ಕೊಳ್ಳ. ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಅಲ್ಲ, ಇಷ್ಟು ಚಿಕ್ಕ ವಿಷಯನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಿದ್ದೀರಾ. It's all nothing. It's just a small piece of my style, you know. Oh, really? Yeah. Hi, I am Veena. ಮೈ ನೇಮ್ ಈಸ್ ಕೊಟ್ರೇಶಿ. ಯಾರು ಕರೆದಿರೋದು? ಲಕ್ಷ್ಮೀ ರೀ ಏನು ಅಂದ್ರೆ ಗಂಡನೇ ದೇವ್ರು ಗಂಡನೇ ದೇವ್ರು ಗಂಡನೇ ದೇವ್ರು. ಏನು ಲಕ್ಷ್ಮಿ, ನಾನು ಹೋದ್ಮೇಲೆ ಹಿಂಗಾಗ್ಬಿಟ್ಟಿದ್ಯಲ್ಲೇ. ಏನ್ರಿ ನೀವು ಕರ್ಕೋಗ್ಬಿಟ್ಟಿದ್ದೀರಾ? ಇಲ್ಲ ಸೀದೋಗ್ಬಿಟ್ಟಿದ್ದಾರೆ. ಸುಮ್ನಿರೋ, ಹಂಗೆಲ್ಲ ಛೇಡಿಸ್ಬಾರ್ದಪ್ಪನ. ಏನಂತ ಹೇಳಿ ಕಣೆ ಲಕ್ಷ್ಮಿ, ಡ್ಯೂಟಿ ಅವರ್ಸ್ ಮುಗಿದ್ಮೇಲೆ ಕರೆಂಟ್ ಶಾಕ್ ಕೊಡ್ತಾರೆ. ಅದಕ್ಕೆ ಸೀದೋಗ್ಬಿಟ್ಟಿದ್ದೀನಿ ಕಣೆ. ಡ್ಯೂಟಿ ಏನ್ ಕೆಲಸ ಮಾಡ್ತೀರಾ? ಅಲ್ಲೂ 9 to 5 ಕೆಲಸ ಇದೆ. ಯಮರಾಜನ ಎಮ್ಮೆನ ಉಜ್ಜಿ 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 ಸ್ನಾನ ಮಾಡಿಸಿ ಆಮೇಲೆ ತಿನ್ನುತ್ತಲ್ಲ ಬೂಸ ಹಿಂಡಿ, ಅದನ್ನ ಫಸ್ಟ್ ನಾನ್ ತಿನ್ಬೇಕು. ಅಯ್ಯೋ ರೀ, ಹ್ಞೂ, ನನ್ಗೇನಾಗಿಲ್ಲ ಅಂತ ಕನ್ಫರ್ಮ್ ಆದ್ರೆ ಅದಕ್ಕೆ ತಿನ್ನಿಸ್ತಾರೆ. ಅಂಕಲ್, ನರಕಕ್ಕೂ ಸ್ವರ್ಗಕ್ಕೂ ಏನ್ ಡಿಫ್ರೆನ್ಸ್? ಸ್ವರ್ಗದಲ್ಲಿ ನಾಗಕನಿಕೆ ಟೈಟಲ್ ಸಾಂಗ್ ಹಾಕಿ ರೀ ಇದು ನಾಗಕನಿಗೆ ಟೈಟಲ್ ಸಾಂಗ್ ಅಲ್ಲ. ಯಾವ್ದೊಂದು ಇರ್ಲಿ ಕಣೆ ಅಂತ ಈ ರಂಬೆ ಊರೋಶಿ ಕೈಯಲ್ಲಿ ಸ್ನೇಕ್ ಡ್ಯಾನ್ಸ್ ಮಾಡಿಸ್ತಾರೆ. ಆದ್ರೆ ನಮ್ಮ ನರ್ಕದಲ್ಲಿ ನಮ್ಮ ಮೇಲೆ ಸ್ನೇಕ್ ಬಿಟ್ಟು ಅಂತ ಶೇಕ್ ಡ್ಯಾನ್ಸ್ ಮಾಡಿಸ್ತಾರೆ. ನಾನು ಯಾಕೆ ಕರ್ತಿದ್ದು ಹೇಳೆ? ಅಂಕಲ್, ನೀವು ಊಟ ಮಾಡುವಾಗ ಪಕ್ಕದಲ್ಲಿ ಬಂಕೆ ಹಿಡ್ಕೋತಿದ್ರಂತಲ್ಲ, ಅದ್ಯಾಕೆ? ಯಾವ ನಾಯಿ ನನ್ನ ಮಗ ಹೇಳಿದ್ದು? ನಿಮ್ಮ ಮಗನೇ. ಹೌದೇನೋ? ಬಾರ ಇಲ್ಲಿ. ನಾನು ಊಟ ಮಾಡುವಾಗ ಒಣಕೆ ಇಟ್ಕೊಂತಿದ್, ನಾನು ಒಂದ್ ಮಾರದ ಕೋಲ್ ಇಟ್ಕೊಂತಿದ್ದೆ. ಏನು ಮಾರದ ಕೋಲ? ಹೋಗ್ಲಿ, ಅದಾದ್ರೆ ಯಾಕೆ ಹಿಡ್ಕೋತಾ ಇದ್ರಿ? ಅದು ನಮ್ಮ ಅಪ್ಪ ಇಟ್ಕೊತಿದ್ರು, ಅದಕ್ಕೆ ನಾನು ಇಟ್ಕೊತಿದ್ದೀನಿ. ನೀವು ನಿಮ್ಮ ಅಪ್ಪನ್ ಕೇಳಿಲ್ವಾ ಯಾಕೆ ಹಿಡ್ಕೋತಾ ಇದ್ದೆ ಅಂತ? ದೊಡ್ಡವರು ಹಂಗೆಲ್ಲ ಕೇಳಂಗಿಲ್ಲ, ಅದು ಸಂಪ್ರದಾಯ. ಹಂಗಂದ್ರೆ ನಿಮ್ಮ ಅಪ್ಪನ ಕರೀರಿ. ಹ, ಅಪ್ಪಾಜಿ ಪಾಜಿ ಜೀ. ಯಾಕೆ ನನ್ನ ಕರ್ತಿದ್ದು? ಫಟಾಫಟ್ ಅಂತ ಮ್ಯಾಟ್ ಹೇಳಿ. ತಾತ, ನೀವು ಊಟ ಮಾಡುವಾಗ ಪಕ್ಕದಲ್ಲಿ ಮಾರದ ಕೋಲ್ ಹಿಡ್ಕೋತಾ ಇದ್ರಂತಲ್ಲ, ಅದ್ಯಾಕೆ? ನಾನು ಊಟ ಮಾಡುವಾಗ ಮಾರದ ಕೋಲ್ ಎಲ್ಲೋ ಹಿಡ್ಕೋತಾ ಇದ್ದೆ, ಮೊಣಕೈ ಇದ್ದ ಕೋಲ್ ಹಿಡ್ಕೋತಿದ್ದೆ. ತಾತ, ಹೋಗ್ಲಿ, ಮೊಣಕೈ ಉದ್ದ ಕೋಲಾದ್ರೆ ಯಾಕೆ ಹಿಡ್ಕೋತಾ ಇದ್ರಿ? ನಮ್ಮ ತಂದೆ ಹಿಡ್ಕೋತಿದ್ರು, ಅದಕ್ಕೆ ನಾನು ಹಿಡ್ಕೋತಾ ಇದ್ದೆ. ನೀವು ನಿಮ್ ತಂದೆನ್ ಕೇಳಿಲ್ವಾ ಯಾಕೆ ಹಿಡ್ಕೋತಾ ಇದ್ದೆ ಅಂತ? ಲೇ, ದೊಡ್ಡವ್ರು ಮಾಡಿದ್ರೆ ಸಂಪ್ರದಾಯ ಅಂತ ಒಂದ್ ಅರ್ಥ ಇರುತ್ತೆ, ಹಂಗಂತ ಅದನ್ನೆಲ್ಲ ಕೇಳಕ್ ಹೋಗ್ಬಾರ್ದ್ರು. ಹಂಗಂದ್ರೆ ನಿಮ್ ತಂದೆನೆ ಕರೀರಿ. ಸರಿ, ಪಿತಾಜಿ. ಇವ್ರು ಸ್ವರ್ಗದಿಂದ ಬಂದಿದ್ದಾರೆ ಅನ್ಸುತ್ತೆ. ಮೊಮ್ಮಗನೇ. ತಾತ